ಇನ್ನೊಂದು ವಿಷಯ ಏನಂದ್ರೆ ನಾವು ಯಾವಾಗಲೂ ಲಾಭದ ಬಗ್ಗೆ ಯೋಚನೆ ಮಾಡಬಾರ್ದು. ಕೆಲವೊಂದ್ಸತಿ ನಮಗಾಗೋ ಲಾಸು ಮುಂದೆ ಲಾಭಕ್ಕೆ ಮೆಟ್ಲಾಗಿರುತ್ತೆ. ಮತ್ತೆ ಕೆಲವೊಂದ್ಸಲ ಲಾಸ್ ಆದಾಗ ಕೆಲವೊಬ್ರು ಲಭ ಅಂತ ಬಾಯ್ ಬಡ್ಕತ್ತಾರಲ್ಲ, ಅದ್ಯಾಕೆ? ನಷ್ಟ ಯಾಕಾಗತ್ತೆ ಅನ್ನೋದಕ್ಕೆ ಸಾವಿರ ರೀಸನ್ಸ್ ಇರುತ್ತೆ. ಎಲ್ಲ ನಷ್ಟನೂ ಒಂದೇ ಥರ ರಿಲ್ಯಾಕ್ಸ್ಡ್ ಆಗಿರಲ್ಲ. ಕೆಲವೊಂದ್ಸತಿ ಮಾರ್ಕೆಟಿಂಗ್ ಇಂದ ಆಗಿರ್ಬೋದು, ಕೆಲವೊಂದ್ಸತಿ ಫ್ರೀ ಸ್ಯಾಂಪಲ್ಸ್ ಇಂದ ಆಗಿರ್ಬೋದು, ಸುಮಾರು ಖರ್ಚಾಗತ್ತೆ. ಬಟ್ ಅದರಿಂದ ಮುಂದೆ ಲಾಭ ಜಾಸ್ತಿ. ಬಟ್ ನಮ್ಮ ಸ್ಟ್ರಾಟಜಿ ರಾಂಗ್ ಆದ್ರೆ ಲಾಭ ಕನ್ಸಾಗಿ ಹೋಗ್ಬಿಡತ್ತೆ. ರೀ ಇದು ಬರ್ಕೊಳ್ಳಿ ತುಂಬಾ ಇಂಪಾರ್ಟೆಂಟು. ಓಹೋ ಏನಲ್ಲ ಬಾಮೈದ, ಈ ಸ್ಕೂಲ್ನಾಗೆ ಪಾಠ ಜೋರಾಗೆ ನಡೀತೈತೆ. ಹೂ ಕಣ್ ಬಾಬು, ನಮ್ ಪಾರು ಅಕ್ಕ ಇದ್ಮೇಲೆ ಜೋರಾಗೆ ನಡೆಯುತ್ತೆ. ಎಂಡ್ರು ಅಂದ್ರೆ ಸುಮ್ಕೆನಾ ಪಾರು? ಆಮೇಲೆ ನಾ ಹೇಳೋದೇ ಮರ್ತ್ಬಿಟ್ಟೆ. ಆಸ್ಪತ್ರೆ ಮಾಡಕ್ಕೆ ಏನೇನ್ ಬೇಕೋ ಎಲ್ಲಾರ ಒಂದು ಪೆನ್ ಪೇಪರ್ ತಕೊಂಡು ಪಟ್ಟಿ ಮಾಡ್ಕೊಡು. ಓ ಅಣ್ಣ, ಆಸ್ಪತ್ರೆ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಗ್ಲುಕೋಸು ಸ್ವಲ್ಪ ಜಾಸ್ತಿನೇ ತರಿಸಿರಿ, ಒಳ್ಳೇದು. ಆಯ್ತು ಕಣವ. ಮಾವ ಇದ್ದಕ್ಕಿದ್ದಂಗೆ ಏನು ಆಸ್ಪತ್ರೆ ಅಂತಲ್ಲ, ಏನು ಬೇಡ. ಮೊದಲು ರಾಣಿ ಮದ್ವೆ ಆಗ್ಲಿ, ಆಮೇಲೆ ನೋಡೋಣ. ಪಾರು, ಅವೆಲ್ಲ ನಾನು ನೋಡ್ಕೊತೀನಿ. ಈ ಸುಮ್ಕೆ ಬರ್ಕೊಡು. ಮಾವ ನನಗೆ ಸ್ವಾರ್ಥಿ ಆಗಿರೋದಕ್ಕೆ ಇಷ್ಟ ಇಲ್ಲ. ಮೊದಲು ರಾಣಿ ಮದ್ವೆ ಆಗ್ಲಿ, ಆಮೇಲೆ ಮಿಕ್ಕಿದ್ದೆಲ್ಲ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಮಾವ. ಆಸ್ಪತ್ರೆ ಮಾಡೋಣ ಅಂತೆ, ಆದ್ರೆ ಸತ್ಯಕ್ಕೆ ಬೇಡ. ಬಾವ, ಅಕ್ಕನ ಮಾತನ್ನ ಹೊಸಿ ಕೇಳು. ಇವಾಗ ನಷ್ಟ ಆಯ್ತದಂತ ಯೋಚನೆ ಮಾಡ್ಬೇಡ, ಮುಂದೆ ಒಂದಿನ ಲಾಭ ಆಗೇ ಆಯ್ತದೆ. ಅಬ್ಬಬ್ಬಬ್ಬಾ, ನನ್ನ ತಮ್ಮ ಎಷ್ಟು ಚೆನ್ನಾಗಿ ನಾನು ಹೇಳ್ಕೊಟ್ಟಿರೋ ಪಾಠ ಅರ್ಥ ಮಾಡ್ಕೊಂಡಿದ್ದಾನೆ. ನಮ್ ಬಾಬಾನು ಏನ್ ಕಮ್ಮಿ ಇಲ್ಲ, ಯಾರ್ಯಾರಿಗೆ ಏನೇನ್ ಬೇಕು ಅಂತ ಕೇಳಿ ಕೊಡ್ತಾನೆ ಅಲ್ವಾ ಬಾಬಾ? ನಮ್ಮಣ್ಣ ಎಲ್ಲರಿಗೂ ಏನ್ ಬೇಕೋ ಅದೆಲ್ಲ ಕೊಡ್ತಾನೆ, ಆದ್ರೆ ನಂಗೆ ಮಾತ್ರ ಒಂದ್ ಮಾತು ಏನ್ ಬೇಕು ಅಂತ ಕೇಳೋದಿಲ್ಲ. ಅಯ್ಯೋ ಸಾರಿ ಪರ್ಶು, ಅದು ಗೊತ್ತಾಗದೆ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಬಿಟ್ಟೆ. ನಿನ್ಗೇನೋ ಆಗಿಲ್ಲ ತಾನೆ? ಏನಿಲ್ಲ ರತ್ನ. ಮತ್ತೆ ಯಾಕೆ ಕೈ ಒದ್ರತಿದ್ಯಾ? ಹಿಂದೆ ಯಾಕೆ ಮುಚ್ಚಿಟ್ಕೋತಾ ಇದ್ಯಾ? ಎಲ್ಲಿ ಕೈ ಕೊಡು. ರತ್ನ ಏನಿಲ್ಲ, ನೀನ್ ಮನೆಗೆ ಹೋಗು. ನಿನ್ ಕೈ ತೋರ್ಸು ಪರ್ಶು, ತೋರ್ಸು ಅಂದೆ. ಮುಳ್ಳು ಚುಚ್ಚಿದೆ, ಸುಮ್ಮನೆ ಇದೆಯಲ್ಲ, ಗೊತ್ತಾಗಲ್ವಾ ಪರ್ಶು ನಿಂಗೆ? ಅದು ಏನಿಲ್ಲ ರತ್ನ, ಈ ಕಡೆ ಕೆಲಸ ಆಯ್ತು ಅಂತ ಹೋಯ್ತಿದ್ದೆ, ನೀನ್ ನೋಡದ್ನ ಅಷ್ಟರಲ್ಲಿ ನೀನೇ ಜಾರ್ಬಿಡ್ತಿದ್ದೆ. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಓಡ್ ಬಂದೆ. ಈ ಮುಳುಗಿಡ ಬೇರೆ ಇಲ್ಲೇ ಇತ್ತು, ನೀನು ಬೇರೆ ಇನ್ನೂ ಮದುವೆ ಆಗದಿರೋ ಹುಡುಗಿ. ನಾಳೆ ದಿನ ನೀನು ನೋಡೋಕೆ ಬರೋ ಹುಡುಗರುಗಳು ನಿನ್ನ ಮಕ್ಕನೇ ಅಲ್ವೇ ನೋಡೋದು. ನೀನು ಮುಳ್ಳಿನ ಮೇಲೆ ಬಿದ್ದು ಮಕ್ಕ ಗಾಯ ಆಗಿ ಜೀವನ ಪೂರ್ತಿ ಕೊರಬೇಕಾಯ್ತದಲ್ಲ ಅಂತ ನಾನೇ ಓಡ್ ಬಂದು ಕೈ ಇಟ್ಬಿಟ್ಟೆ. ಇದರಲ್ಲಿ ನಾನು ದೊಡ್ಡಷ್ಟೇನಿಲ್ಲ ಬಿಡ್ರತ್ನ. ಪರ್ಶು, ನೀನು ಮೊದಲು ಮನೆಗೆ ಬಾ. ಅದಕ್ಕೆ ಹತ್ರ ಟಿಂಚರ್ ಹಾಕಿ ಕ್ಲೀನ್ ಮಾಡಿಸಿ ಬ್ಯಾಂಡೇಜ್ ಕಟ್ಟಿಸ್ತೀನಿ. ರತ್ನ, ಮನೆಗೇನೆ ಬತ್ತಿದ್ದೆ, ಹೊಸಿ ಕೆಲಸ ಐತೆ, ಅಲ್ಲಿಗೆ ಹೋಗ್ಬೇಕು. ನೀನು ಹೋಗಿರೋ, ಇದನ್ನೆಲ್ಲ ನಾನು ನೋಡ್ಕೊತೀನಿ ರತ್ನ. ಸರಿ ರತ್ನ, ಕೊಡೋದು ಮರ್ತಿದ್ದೆ. ಇದು ದೂರದ್ದು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ದೇವ್ರದು ಭಸ್ಮ ಅಂತೆ. ಇದನ್ನ ನೀರೊಳಕ್ಕೆ ಚೆನ್ನಾಗಿ ಕಲಸಿ ಕೊಟ್ಟರೆ ಎಂಥ ರೋಗ ಇರೋರು ಹಂಗೆ ಎದ್ದು ಕೂತ್ಕೊಬಿಟ್ರಂತೆ ರತ್ನ.
ಇನ್ನು ತಗೊಂಡೋಗಿ ನೀರೊಳಗೆ ಚೆನ್ನಾಗಿ ಹಾಕಿ ಬೆರೆಸಿ ನಮ್ಮ ಗೋಡಂಬಿ ಕೊಡು, ಒಳ್ಳೇದಾಯ್ತದೆ, ಮರಿಬೇಡ. ಇವ್ನು ನನಗೋಸ್ಕರ ಕೈಗಾಯ ಮಾಡ್ಕೊಂಡಲ್ಲ, ಏನಾಗಿದೆ ಇವನಿಗೆ? ಸರಿ, ನಾನು ಬರ್ತೀನಿ. ಹೋಗು ಹೋಗು ರತ್ನ, ಇದನ್ನ ಕುಡಿದ್ಮ್ಯಾಕೆ ಆ ಗೋಡಂಬಿ ಗುಂಡಿಗೆ ಬಿಡ್ತಾನೆ, ನೀನು ಈ ಪರ್ಸು ಬಲೆಗೆ ಬಿಡ್ತಿ. ಒಂದೇ ಕಲ್ಲಲ್ಲಿ 2 ಅಕ್ಕಿಗಳು. ನಿಂಗೇನ್ ಬೇಕು ಅಂತ ನಾನೇನ್ ಕೇಳಿಲ್ವಾ? ಅಯ್ಯೋ ನನ್ ಬುದ್ಧಿಗಷ್ಟು ನಿಂಗೇನ್ ಬೇಕು ಹೇಳವ, ನಿನಗೇನ್ ಬೇಕು ಅಂತ ಹೇಳವ. ನಂಗೆ ಈ ಡಬ್ಬದಲ್ಲಿರೋ ಚಕ್ಲಿ ಬೇಕು. ಅಯ್ಯೋ ಏನ್ ಗುಂಡು ನೀನು, ನನ್ನ ನಿಮ್ಮ ಅಣ್ಣನ ಹಾಟು ಒಂದೇ ಸತಿ ನಿಲ್ಸೇ ಬಿಟ್ಟಿದ್ಯಲ್ಲ. ಕೇಳೋದೇ ತಪ್ಪ? ಹೇಳಿ, ಇನ್ ಮುಂದೆ ಏನು ಕೇಳೋದೇ ಇಲ್ಲ. ಅದಕ್ಕೇನ ನೀನು ಅವಾಗ್ಲಿಂದ ನನಗ್ ಮಾತ್ರ ಬರ್ಕಳಿ ಅಂತ ಹೇಳ್ತಿದ್ದು. ಬಾವಾ, ಇವಳು ಕಣ್ಣೀರಿಗೆ ಏನಾರ ನೀನ್ ಕರಗಿದ್ರೆ ಬಿತ್ತು ಬರೀ ಇಟವುಗಳು. ಗುಂಡು, ಇದು ನಿಮ್ಮ ಅಂಗಡಿನೇ ಅಲ್ವಾ, ತಗೋ ತಿನ್ನು. ಶಿವು, ಓ ಮಾದಪ್ಪಣ, ಅಂಕಲ್ ಚೆನ್ನಾಗಿದ್ದೀರಾ? ಆಂಟಿ ಆರಾಮ? ಹೂ ಕಣ್ ಪಾರೋ, ಚೆನ್ನಾಗಿದ್ದೀನಿ. ನಿಮ್ಮ ಅಂಕಲ್ ಹಂಗೆ ಸುತ್ತಾಡ್ಕೊಂಡ್ ಬರೋಣ ಬಾ ಅಂತ ಕರೆದ್ರು, ನೋಡಿ ಇಲ್ಲಿ ಕರ್ಕೊಂಬಂದವ್ರು. ಶಿವು, ಏನು ಅನ್ಕೋಬೇಡಪ್ಪ. ಗಂಡಿನ ಕಡೆಯವ್ರು ಬಂದಾಗ ನಾವು ಬರೋಕ್ಕಾಗಲಿಲ್ಲ. ಅದು ಮನೆಯಲ್ಲಿ ಮಗ ಸೊಸೆ ಇಬ್ಬರು ಇದ್ದಾರಲ್ವಾ, ಶಾಸ್ತ್ರ ಸಂಪ್ರದಾಯ ಒಸಿ ಕಲ್ತ್ಕೊಳ್ಳಿ ಅಂತ ನಾನೇ ಕಳಿಸಿದ್ದೆ. ಆಮೇಲೆ ತೋಟದ ಹತ್ರ ಕೆಲಸ ಇತ್ತು, ಎಲ್ಲ ಚೆನ್ನಾಗಾಯ್ತಲ್ವಾ, ಅಷ್ಟು ಸಾಕು. ಹೂ ಕಣ್ ಮಾದಪ್ಪಣ, ಮಕ್ಕಳಂದೆ ಒಪ್ಕೊಂಡು ಹೋಗವ್ರೆ. ಪಾರು, ಹೆಂಗ್ ನಡೀತಾ ಇದೆ ಪಾಠ? ನೋಡಿ ಎಷ್ಟು ಚೆನ್ನಾಗಿ ನಡೀತಿದೆ ಅಂತ. ನೋಡ್ತಾ ಇದ್ದೀನಿ, ಇವಳಿಲ್ಲಿ ತಿಳ್ಕೊಳಕ್ ಬಂದಿಲ್ಲ, ತಿನ್ಕೊಳಕ್ ಬಂದವಳೆ. ಅಯ್ಯ, ತಿನ್ನೋ ವಯಸ್ಸು ತಿನ್ಲಿ ಬಿಡೆ. ನಿನ್ಗೊಂದು 10 ವರ್ಷ ಹೋದ್ಮೇಲೆ ಹಲ್ಲೆಲ್ಲ ಮುರಿದು ಹೋದ್ಮೇಲೆ ಆಗ ನೀನು ಬೊಜ್ಬಾಯಿ ಇಟ್ಕೊಂಡು ಹಿಂಗ್ ಮಾಡ್ಬೇಕಾಗತ್ತೆ. ಮಾವ, ಥ್ಯಾಂಕ್ಸ್ ಯು, ಐ ಲವ್ಸ್ ಯು. ಲವ್ಸ್ ಯು ಟೂ ಮಗನೆ. ಅಲ್ಲದೇನೋ ಸಿಕ್ಕಾಕೊಂಡ್ಬಿಟ್ಟೈತೆ. ಅಕ್ಕ, ಮುಗೀತಾ ಕ್ಲಾಸು? ಇವತ್ತೆಲ್ರೂ ಇಲ್ಲೇ ಸಿಕ್ಕಿದೀವಲ್ಲ, ಇನ್ ನಿನಗೆ ಹೇಳ್ಕೊಟ್ರೆ ಪಾಠ ತಲೆಗೆ ಹತ್ತಲ್ಲ. ಎಲ್ಲರೂ ನಡೀರಿ, ಮನೆಗೆ ಹೋಗೋಣ. ಅಯ್ಯೋ ಮಂತಕ್ಕೆ ಹೋಗ್ತೀವಿ ಪಾರು, ಶಾನೆ ಕೆಲಸ ಐತೆ, ನೀವು ಹೋಗ್ಬನ್ನಿ. ಅಯ್ಯ, ಅಂಥದ್ದು ಕಡ್ದು ಗುಡ್ಡೆ ಹಾಕುವಂಥದ್ದು ಏನೇ ಇದೆ ಕೆಲಸ? 4 ಪಾತ್ರೆ ಹಿಂಗೆ ನೀರೆಲ್ಲ ಮುಳುಗಿಸಿ ಏತಾಳೆ, ಅಷ್ಟೇ ಕೆಲಸ. ನಾವು ಸೀನನ್ ಮದುವೆ ಆದ್ಮೇಲೆ ಅವ್ರ ಮನೆಗೆ ಹೋಗೇ ಇಲ್ಲ, ಬಹಳ ದಿನ ಆಗಿದೆ. ಬನ್ನಿ ಹೋಗೋಣ. ಶಿವಣ್ಣ, ಬಾ ಹೋಗೋಣ. ಅಬ್ಬಾ, ಈಗ ಸಮಾಧಾನ ಆಯ್ತು ನೋಡಿ. ಬನ್ನಿ ಹೋಗಮ್ಮ. ಗೊರ್ಕೆ ಬಾರ್ಲ ಇಲ್ಲಿ. ಅಣ್ಣ, ಗೊರ್ಕೆ ಸಾಹೇಬ್ರೆ, ನಾವೆಲ್ಲ ಮನೆಗೆ ಹೋಗ್ಬಿಟ್ಟು ಬರ್ತೀವಿ. ಅಲ್ಲಿವರೆಗೂ ಕಂಪ್ನಿ ಹೊಸಿ ಜೋಪಾನ. ನೀನ್ ತಲೆ ಕೆಡ್ಸ್ಕೊಬಿಡೋಣ, ನಾನ್ ನೋಡ್ಕೋತೀನಿ. ಮಿಸ್ಟರ್ ಗೊರ್ಕೆ, ನೆಕ್ಸ್ಟ್ ಟೈಮ್ ನಾವು ವಾಪಸ್ ಬರೋಷ್ಟರಲ್ಲಿ ಈ ಡಬ್ಬದಲ್ಲಿರೋ ಚಕ್ಲಿನೆಲ್ಲ ಒಂದ್ ರೌಂಡ್ ನೆಕ್ಕಿಟ್ಟಿರು. ಇವಳೇನಾರ ಮತ್ತೆ ಬಂದ್ರೆ ಎಲ್ಲ ತಿನ್ಬಿಡ್ತಾಳೆ. ಏನೇ ನಿನ್ನೆ ಕರೆದ್ರೆ ಇವತ್ತು ಬರ್ತಾ ಇದೀಯಾ? ಅಜ್ಜಿ, ಅದು ಏನೇ ಗಂಡಸನ ಹಿಂದೆ ಬಿಟ್ಟು ಪಾತ್ಪತ್ಯ ಮಾಡೋದು ಕೊಟ್ಟಿದೀಯಾ? ನಾಚಿಕೆ ಆಗಲ್ವಾ ನಿನಗೆ? ಇಲ್ಲ ಅಜ್ಜಿ, ನಾನು ಬೇಕು ಅಂತ ಏನೂ ಮಾಡಿಲ್ಲ. ನಮ್ಮ ಮನೆ ಮರ್ಯಾದಿನ ಬೀದಿಗೆ ತಂದಿರೋ ಪಾರ್ವತಿ ಶಿವ್ಗೆ ಪಾಠ ಕಲಿಸಿ ಅದರಿಂದ ನಮ್ಗೆ ಆಸ್ತಿ ಸಿಗಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಅದನ್ನು ಬಿಟ್ಟು ನಿಮ್ಮ ಮೊಮ್ಮಕ್ಕಳನ್ನ ಮೂಲೆ ಗುಂಪು ಮಾಡಿ ನಾನು ಮೆರಿಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ. ನನ್ನ ನಂಬಿ ಅಜ್ಜಿ. ನಿನ್ನ ನಂಬ್ತೀನಿ. ನನ್ನ ಮಗ ಮಾಡಿರೋ ತಪ್ಪು ಇದೆಲ್ಲ. ಆಸ್ತಿ ಎಲ್ಲ ಮೊದಲನೇ ಹೆಂಡತಿಗೆ ಬರೆಯೋದು ಬಿಟ್ಟು ಎಲ್ಲ ಇವಳ ಹೆಸರಿಗೆ ಬರ್ದಿಟ್ಟು ಹೋಗಿದ್ದಾನೆ ಆ ಪಾಪಿ ನನ್ನ ಮಗ. ಸರಿ, ಅದೇನು ಮಾಡ್ತೀಯೋ ಮಾಡು. ಖಂಡಿತ ಮಾಡ್ತೀನಿ ಅಜ್ಜಿ. ಆದರೆ ಸೋಮೇಗೌಡಂಗೆ ಚಿಪ್ಪು
ನನ್ನ ಗಂಡನಿಗೆ ಈ ಸಲ ಕಪ್. ಮುಂದೇನು ಮಾಡಬೇಕು ಅಂತಿದ್ಯಾ? ಅವರೆಲ್ಲ ಒಪ್ಕೊಂಡಿದ್ದಾರೆ ಅಜ್ಜಿ. ನಿಶ್ಚಿತಾರ್ಥ ಯಾವತ್ತು ಅಂತ ನಾವೇ ಹೇಳಬೇಕು. ಎಲ್ಲ ನಮ್ಮ ಕೈಯಲ್ಲೇ ಇದೆ. ನನ್ನ ಮೊಮ್ಮಗ ಸೋಮೇಗೌಡ ಹುಚ್ಚು ಬಡ್ಡೆತ್ತದ್ದು ಪಾರ್ವತಿ ಪಾರ್ವತಿ ಅಂತ ಕೈಯೆಲ್ಲ ಕುಯ್ಕೊಂಡವನೆ. ಬಿಡಬಾರ್ದು ಇದ್ರ ಆ ಶಿವು ತಂಗಿನ ಕರ್ಕೊಂಡು ಬಂದು ನನ್ನ ಕಾಲ್ ಕೆಳಗಡೆ ಹಾಕ್ಬೇಕು. ಅವಳಿಗೆ ನರ್ಕ ನರ್ಕ ತೋರಿಸ್ತೀನಿ. ಇವು ಈಗಲೂ ಕೇಳ್ತಾ ಇದ್ದೀನಿ, ನಾವು ಬರಲಿಲ್ಲ ಅಂತ ಬೇಜಾರಿಲ್ಲ ತಾನೆ? ಏನ್ ಮಾದಪ್ಪಣ ನೀನು, ಮಗನ ಸೊಸೆನೂ ಕಳಿಸಿದ್ಯಾ, ಎಲ್ಲ ಒಳ್ಳೇದಾಗ್ಲಿ ಅಂತ ಅವ್ರನ್ನ ಮುಂದೆ ಬಿಟ್ಟಿದ್ಯಾ. ಇನ್ನೇನ್ ಬೇಕು ನಂಗೆ ಮಾದಪ್ಪಣ? ಆದ್ರೆ ಮುಂದಿನ ಶಾಸ್ತ್ರಕ್ಕೆ ನೀನ್ ಜೊತೆಗಿದ್ದು ನೀನೇ ಮುಂದೆ ನಿಂತು ಎಲ್ಲ ನಡ್ಸ್ಕೊಡ್ಬೇಕು. ಆಯ್ತು ಕಣಪ್ಪ, ಪಂಚೆ ಎತ್ತಿ ಕಟ್ಟಿ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡ್ತೀನಿ, ಸಾಕಾ? ಯಾಕೆ ಪಂಚೆ ಕೆಳಿಕ್ ಬಿಟ್ಟೆ ಓಡಾಡ್ಕೊಂಡು ಕೆಲಸ ಮಾಡಿರಿ ಯಾರ ಬೇಡ ಅಂತಾರ? ರಾಣಿ, ನಿನಗೆ ನಿಜವಾಗ್ಲೂ ಹುಡುಗ ಒಪ್ಪಿಗೆ ಆಗೋನೇನವಾ? ನಿನಗೆ ಯಾರ ತವಲಾರ ಏನಾರ ಹೇಳ್ಕೊಳಕ್ಕೆ ಮುಜುಗರ ಅನ್ಸಿದ್ರೆ ನಾನಿದ್ದೀನಿ, ನಂತವ್ ಹೇಳ್ಕ. ಎಲ್ಲ ಒಬ್ಳೆ ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ನಮ್ಮತ್ತೆ ಎಲ್ರ ಹತ್ರನೂ ಚೆನ್ನಾಗೇ ಮಾತಾಡ್ತಾರೆ, ಆದರೆ ನನ್ನ ಹತ್ರ ಮಾತ್ರ ರಾಂಗ್. ತಿದ್ದುತ್ತೀನಿ, ಒಂದಿನ ತಿದ್ದುತ್ತೀನಿ. ಇರೋ ಒಳ್ಳೆ ಬುದ್ಧಿನ ಇವಳು ಕೆಟ್ಟ ಯೋಚನೆಯಿಂದನೇ ಹಾಳು ಮಾಡ್ಕೋತಾವಳೆ. ಇದೇ ಥರ ನನ್ನ ಸೊಸೆ ಹತ್ರ ಇರಕ್ಕೆ ಅಂತ ಹಾಡಿ ಇವಳಿಗೆ. ಲೀಲಕ್ಕ, ನಾನು ಯಾಕೆ ಸುಳ್ಳು ಹೇಳಿ? ದಿಟ್ವಾಗ್ಲೂ ಇಷ್ಟ ಆಗವ್ರೆ. ವಾ, ಕೊನೆಗೂ ಇಷ್ಟ ಅಂತ ಹೇಳಿದ್ಲಲ್ಲ. ಇಷ್ಟು ದಿನ ಕೇಳಿದಾಗ ನಮ್ಮ ಅಣ್ಣನ ಇಷ್ಟನೇ ನನ್ನ ಇಷ್ಟ ಅಂತ ಹೇಳ್ತಿದ್ಲು. ಅದು ಹಂಗೆ ಕಣಕ್ಕ, ಕೆಲವರಿಗೆ ಶುರುನಲ್ಲೇ ಇಷ್ಟ ಆಯ್ತದೆ, ಇನ್ ಕೆಲವ್ರಿಗೆ ಹೋಯ್ತಾ ಹೋಯ್ತಾ ಇಷ್ಟ ಆಯ್ತದೆ, ಇನ್ ಕೆಲವ್ರಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಇಷ್ಟ ಆಯ್ತದೆ. ನಮ್ಗೆ ಯಾವ ಥರನೋ ಅರ್ಥ ಆಗ್ಲಿಲ್ಲ. ಹೇಳೋದಾದ್ರೆ ಇಲ್ಲೇ ಹೇಳ್ಬಿಡಿ, ಎಲ್ಲರೂ ಅರ್ಥ ಮಾಡ್ಕೋತಾರೆ. ಸ್ಟಾರ್ಟಿಂಗು ಅಲ್ಲ, ಎಂಡಿಂಗು ಅಲ್ಲ, ಇಂಟ್ರೂವಲ್. ಇವು ಮದುವೆಗೆಲ್ಲ ತಯಾರಿ ಆಗಿದೆಯೇನಪ್ಪ? ಏನಾದರೂ ಸಹಾಯ ಬೇಕಿದ್ರೆ ಕೇಳು, ನಾನು ಮಾಡ್ತೀನಿ. ನೀನಿಷ್ಟು ಹೇಳ್ದಿಯಲ್ಲ, ಆ ಧೈರ್ಯನ ಸಾಕು ಮದಪ್ಪಣ. ನಮ್ಮ ರಶ್ಮಿ ಮದುವೆ ಟೈಮ್ನಾಗೆ ಹಣ ಹೊಂದಕ್ಕೆ ಹೊಸಿ ಕಷ್ಟ ಆಗಿತ್ತು, ಅದು ನಿಮಗೂ ಗೊತ್ತದೆ. ಆದ್ರೆ ನಮ್ಮ ರಾಣಿ ಮದುವೆ ವಿಷಯದಾಗೆ ಅದೇನೋ ಗೊತ್ತಿಲ್ಲ, ಗಂಡು ನೋಡೋದ್ರಿಂದ ಹಿಡಿದು ಎಲ್ಲ ವಿಷಯದಾಗು ನಾವು ಅನ್ಕೊಳಕ್ ಮುಂಚೆನೆ ಎಲ್ಲನೂ ಆಯ್ತೈತೆ. ನಮ್ಗೆ ಯಾವ ಕಷ್ಟನೂ ಆಯ್ತಿಲ್ಲ. ಇದನ್ನೇ ಅಲ್ವಾ ಶಿವು ಆ ದೇವ್ರಲಿಲ್ಲ ಅನ್ನೋದು. ಒಂದೊಂದ್ಸಲ ಹಂಗೆಯ ಎಲ್ಲ ಒದ್ಕೊಂಡು ಹೊಲ್ಕೊಂಬತ್ತೈತೆ. ಯಾವ್ಯಾವ ಟೈಮ್ನಾಗ ಏನೇನು ಆಗ್ಬೇಕೋ ಆಗ್ಲಿ ಬಿಡು, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಮ್ ಗೋಡಂಬಿ ಚಪ್ಪಾಳೆ ಹೊಡಿತಾವನೆ. ಗೋಡಂಬಿನ ಕರ್ಕೊಂಡೋಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ರೆ ಅವ್ನ್ ಚಪ್ಪಾಳೆ ಹೊಡಿಯೋದಕ್ಕೆ ಕಪ್ ಮೇಲೆ ಕಪ್ ಕೊಡ್ತಾರೆ ಅಲ್ವೇಲ್ಲ ಗೋಡಂಬಿ? ಚಪ್ಪಾಳೆ ಏನೋ ಹೊಡೆದ್ಬಿಟ್ಟೆ, ವಿಜಿಲ್ ಯಾವಾಗ ಹೊಡಿತ್ಯಾ? ಇದು ಶೋಭಾನೆ. ಆ ಹುಡುಗನ ಕಾಲ್ ಗುಣನೋ ಏನೋ, ಗೋಡಂಬಿನೂ ಸರಿ ಹೋದ. ಅಂಕಲ್, ಗೋಡಂಬಿ ಜಾಸ್ತಿ ಸರಿ ಹೋಗಿರೋದಕ್ಕೆ ಯಾರು ಕಾರಣ ಗೊತ್ತಾ? ನಿಮ್ಮ ಮಗ ಸೀನಾ. ಏನ್ಲ ಸೀನಾ, ಏನಾರ ನಾಟಿ ವೈದ್ಯ ನಾರು ಬೇರು ಅಂತ ಏನಾರ ಕಲ್ತ್ಕೊಂಡಿದ್ಯಾ? ಅಲ್ಲಕ್ಕ, ಯಾವಾಗ ನಮ್ ಸೀನಾ ನನ್ನ ಭಾವ ಅಂತ ಕರ್ದ್ನೋ, ನಮ್ ಗೋಡಂಬಿ ಚಿಗುರು ಬುಟ್ಟ ಅಂತೀನಿ. ಹೇ ಸುಖಿರ್ ಬಾಬಾ, ನೀನು ಪದೇ ಪದೇ ಅದನ್ನೇ ಹೇಳ್ತಿದ್ಯಲ್ಲ. ಓಹೋ, ಆಗ್ಲೇ ಭಾವ ಬಾಮೈದ ಅನ್ನೋ ಮಟ್ಟಿಗೆ ಹತ್ರ ಆಗವ್ನ. ಈ ಡುಮ್ಮಿ ಸಾಮಾನ್ಯದವಳಲ್ಲ, ಮಾಟ್ಕತಿನೇ. ಮಾವ ಚೂರ್ ಬಾ. ಯಾಕೆ ಬರೋ? ಬಾ ಮಾವ, ಹೇಳ್ತೀನಿ. ಒಂದ್ ನಿಮಿಷ ನೀವು ಮಾತಾಡ್ತೀರಿ, ಈಗ ಹೋಗ್ಬಿಟ್ಟು ಬಂದೆ. ಗೋಡಂಬಿ, ಔಷಧಿ ತಿಂದು ತಿಂದು ನಾಲ್ಗೆ ಕೆಟ್ಟಿದ್ರೆ ಹೇಳು, ನನ್ನ ಹೆಂಡತಿ ಬಾಡ ಹೆಸರನ್ನ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಓಹೋ, ಇವ್ರಿಗೆ ತಿನ್ಬೇಕು ಅನ್ಸುತ್ತೇನೋ ಅದಕ್ಕೆ ಗೋಡಂಬಿ ಹೆಸರು ಹೇಳ್ತಾವ್ರೆ. ಆದ್ರೂ ನಿನ್ಗೇನಾರ ತಿನ್ಬೇಕು ಅಂತ ಆಸೆ ಇದ್ರೆ ನನ್ನನ್ನು ಕೇಳಪ್ಪ, ನಾನು ಮಾಡ್ಕೊಡ್ತೀನಿ. ಸಾವನ್ನೇ ಗೆದ್ದು ಬಂದಿದ್ಯಾ.
ವೀರಭದ್ರೇನವ್ರೆ, ಕುಕ್ಕರ್ ಬಿಸಿಲಕ್ಕೆ ಹೋಗಿತ್ತ ಮುಂಚೆ ಅಕ್ಕಿ ಬೆಂದೋಗೈತೆ, ಪೀಸು ಬೆಂದೋಗೈತೆ. ಮುಂದೇನು ಮಾಡಬೇಕು ಅನ್ನೋದನ್ನ ನೀವು ಹೇಳಿ. ಬಡವನೆಂಡ್ರು ಊರವ್ರಿಗೆಲ್ಲ ಸೊಸೆ ಅಂತೆ. ನಮ್ಮ ರಾಣಿ ಜೊತೆ ಪೆದ್ದನ ಮದುವೆ ಮಾಡೋ ಕಾರ್ಯಕ್ಕೆ ಮೊದಲನೇ ಹೆಜ್ಜೆಯಲ್ಲೇ ಗೆಲುವು ಸಿಕ್ದಂಗೆ ಆಯಿತು. ಈ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊತಾರೆ ಅಂತಾರಲ್ಲ, ಹಾಗೆ ನಮ್ಮ ರಾಣಿಗೆ ಪೆದ್ದನ ಜೊತೆ ಮದುವೆ ಆಗೋದು ಒಂದೇ ಬಾಕಿ. ಮಾವ, ನೀವು ಹೂ ಅನ್ನಿ, ನಾಳೆನೇ ವಾಲ್ಗ ಊದಿಸ್ಬಿಡ್ತೀವಿ. ಕಹಳೆ ಊದೋಕ್ಕೆ ಹೊತ್ತು ಗೊತ್ತು ಬೇಕಾಗಿಲ್ಲ, ಆದರೆ ಮದುವೆಗೆ ಒಂದು ಮುಹೂರ್ತ ಅಂತ ಇರುತ್ತೆ ಸೋಮೇಗೌಡ್ರೆ. ಯುದ್ಧ ಯಾವಾಗ ಬೇಕಾದರೂ ಮಾಡ್ಬೋದು, ಆದರೆ ಈ ಮದುವೆ ಅನ್ನೋದಕ್ಕೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಇರುತ್ತೆ. ಹಂಗಾರೆ ಇವಾಗ ಏನು ಮಾಡೋಣ ಅಂತೀರಾ? ಹೇಳ್ತೀನಿ. ನಾಗೇಗೌಡ್ರೆ, ಆಗಲೇ ಏನು ಹೇಳಿದ್ರಲ್ಲ, ಇನ್ನೊಂದು ಸತಿ ಹೇಳಿ, ಸರಿಯಾಗಿ ಕೇಳಿಸ್ಲಿಲ್ಲ. ವೀರಭದ್ರೇನವ್ರೆ, ಅದನ್ನೇ ಹೇಳ್ತಾ ಇರೋದು. ಪಾಪಿ ಮಾಡಿದ್ದು ಪರರಿಗೆ, ಕಾಪಿ ಮಾಡಿದ್ದು ನಮಗೆ ಅಂತ ದೊಡ್ಡವ್ರು ಹೇಳಿಲ್ವೇ? ಅದಕ್ಕೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ಅದನ್ನೇ ಅಚ್ಚಳಿಸ್ಬಿಡ್ತೀವಿ. ಈಗ ಶಿವ ಮನೆಯವ್ರು ಒಪ್ಕೊಂಡಾಯ್ತು, ಮುಂದೆ ನೀವು ಹೆಂಗೆ ಹೇಳಿದ್ರೆ ಹಂಗೆ. ಗೌಡ್ರೆ, ಮಾತುಕತೆ ಅಂತ ಕೂತ್ರೆ ಸುಮ್ಮನೆ ಸಮಯ ವ್ಯರ್ಥ. ಉದ್ಧಾರ ಆಗುವಂಥದ್ದಾದರೆ ನಿಧಾನವೇ ಪ್ರಧಾನ ಅಂತ ಹೇಳಬಹುದು. ನಾಶವಾಗೋ ಕೆಲಸಕ್ಕೆ ತಡ ಯಾಕೆ? ಶುಭಶ್ಯ ಶೀಘ್ರಂ ಅಂತ ಮಾಡಿ ಮುಗಿಸ್ಬಿಡ್ಬೇಕು. ಈ ರಾಣಿ ಮತ್ತು ಪೆದ್ದನ ಮದುವೆ ಆದಷ್ಟು ಬೇಗ ಮಾಡಿ ಮುಗಿಸೋಣ. ಮದುವೆ ಮನೆಯಲ್ಲಿ ನಾನೇ ಮುಂದೆ ನಿಂತ್ಕೋತೀನಿ, ಯಾವುದೇ ಸಮಸ್ಯೆ ಬರದೇ ಇರೋ ಹಾಗೆ ಎಲ್ಲ ಈ ವೀರಭದ್ರ ನೋಡ್ಕೋತಾನೆ. ಮಾವ, ಸ್ಟೇರಿಂಗ್ ನಿಮ್ಮದು, ಗಾಡಿ ಮಾತ್ರ ನಮ್ಮದು. ನೀವಲ್ಲಿ ಬಲಕ್ಕೆ ಕೇಳಿದ್ರೆ ನಾವಿಲ್ಲಿ ಬಲಕ್ಕೆ ತಿರುಗಿಸ್ತೀವಿ, ನೀವಲ್ಲಿ ಎಡಕ್ಕೆ ತಿರುಗಿ ಅಂದರೆ ನಾವಿಲ್ಲಿ ಎಡಕ್ಕೆ ತಿರುಗಿತೀವಿ. ನಿಮ್ಮ ಪ್ಲಾನಿಂದ ಪೆದ್ದಂಗೆ ರಾಣಿ ಸಿಗ್ತಾಳೆ, ನಮಗೆ ಆಸ್ತಿ ಸಿಗ್ತದೆ. ಏಯ್, ಆ ಶಿವ ಪರಂಗೆ ಮುರಡಿ ಮಣ್ಣು ಸಿಗುತ್ತೆ ಅನ್ನೋದೇ ಬಿಟ್ಬಿಟ್ಟಲ್ಲ. ಅದು ಸಿಗುತ್ತೆ, ಆದರೆ ಶಿವ ನೋಡಿದ್ಮೇಲೆ ನನಗೇನು ಸಿಗುತ್ತೆ? ಎಲ್ಲ ಸರಿ ಹೋದ್ಮೇಲೆ ಪಾರ್ವತಿನ ನಂಗೆ ಕೊಟ್ಟು ಮದುವೆ ಮಾಡಿಸ್ತೀರಾ ಮಾವ? ಪಾರ್ವತಿ ಮದುವೆ ಆದ ದಿನಾನೇ ಮನೆಗೆ ಬಂದು ಅವಳು ನನ್ನ ಪಾಲಕ್ಕೆ ಸತ್ಲು ಅಂತ ತಲೆಗೆ ನೀರು ಹಾಕ್ಕೊಂಡು ವರ್ಷವೇ ಕಳೆದೋಯ್ತಲ್ಲ. ಇನ್ನು ನನಗೂ ಅವಳು ಯಾವ ಸಂಬಂಧವೂ ಇಲ್ಲ. ಇವು ಸತ್ತ ಅಂತ ವಿಷಯ ನನ್ನ ಕಿವಿಗೆ ಬಿದ್ದ ಕೂಡಲೇ ನೀನು ಅವಳನ್ನು ಏನು ಬೇಕಾದರೂ ಮಾಡ್ಕೋಬಹುದು. ಗೌಡ್ರು ಹೇಳಿದ್ ಕೇಳಿಸ್ಕೊಂಡೇನಿಲ್ಲ. ನನ್ನ ಮದುವೆ ಫಿಕ್ಸು ಅಣ್ಣ. ಹೊರಗೆಟ್ಟು ಬಿಟ್ಟವನೆ. ಗೌಡ್ರೆ, ನನ್ನ ತಮ್ಮ ಒಂಥರ ಬಿಸ್ಕೆಟ್ ಇದ್ದಂಗೆ, ಒಂಥರ ಕ್ರ್ಯಾಕು, ಒಂಥರ ಚಾಕ್. ಅಲ್ಲ, ನಿಮಗೆ ಪ್ರತಿಯೊಂದು ವಿಷಯನೂ ಕ್ಷಣಕ್ಕೂ ನಿಮ್ಗೆ ಒಪ್ಪಿಸ್ತಾ ಇರ್ತೀವಿ. ಕ್ಯಾಮ್ರಾಮನ್ ಸೋಮು ಜೊತೆ ನಾಗೇಗೌಡ, ಮಾಸ್ತಿ ಕೊಪ್ಪಳು. ಒಳ್ಳೆಯದಾಗಿ. ಮುಂದೇನಾಗುತ್ತೆ ಅಂತ ಮುಂದಿನ ಸಲ ಹೇಳ್ತೀನಿ. ಅದುವರೆಗೂ ಆರೋಗ್ಯ ಹುಷಾರು ಕಣಮ್ಮ. ಎಲ್ಲಿಗೆ ಬರೋ? ಏನ್ ಪಾರು, ಅವರೆಲ್ಲ ಇದ್ದಾಗಲೇ ಕರಿತೀಯಲ್ಲ ಪಾರು. ನನಗೇನೋ ಕೇಳಬೇಕಿತ್ತು, ಅದಕ್ಕೆ ಕರ್ಕೊಂಡು ಬಂದೆ. ಆಮ್ಯಾಗ ಕೊಡ್ತೀನಿ ಬಿಡು ಪಾರು, ಪ್ಲೀಸ್. ಏನ್ನ ಕಿಸ್ಸು? ಆಸೆ ನೋಡ್, ಮನ್ಸಲ್ಲಿ ಇಷ್ಟೊಂದು ಆಸೆ ಇಟ್ಕೊಂಡು ಬೇರೆ ಟೈಮಲ್ಲೆಲ್ಲ ನಾಚ್ಕೊಳ್ತಾನಿಕೆ. ಹಂಗಾರೆ ಕೇಳಕ್ ಬಂದಿರೋದು ಏನ್ ಪಾರು? ಮಾವ, ರಶ್ಮಿ ಮದುವೆ ಆದಮೇಲೆ ಮಾದಪ್ಪ ಅಂಕಲು ಲೀಲ ಆಂಟಿ ಮೊದಲನೇ ಸತಿ ನಮ್ಮ ಮನೆಗೆ ಬಂದಿರೋದು. ಅವ್ರನ್ನ ಬರೀ ಕೈಯಲ್ಲೇ ಕಳ್ಸೋಕ್ಕಾಗಲ್ಲ ಮಾವ, ಅವ್ರು ನಮ್ಮ ಮನೆ ಬೀಗರಲ್ವಾ. ಅಯ್ಯೋ ತಿಟ ಪಾರು, ನನ್ನ ಹಾಳಾದ ತಲೆಗಿದೆಲ್ಲ ಒಳಿಲೇ ಇಲ್ಲ ನೋಡು. ಇದೆಲ್ಲ ಹೆಣ್ಮಕ್ಳ ವಿಷಯ, ಇದೆಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಪಾಪ ನಿಂಗೆ ಇದೆಲ್ಲ ಹೆಂಗೆ ಗೊತ್ತಿರುತ್ತೆ ಹೇಳು? ಪಾರು, ಇವಾಗ ಏನ್ ಮಾಡಮ್ಮ ಪಾರು? ಲೀಲಾ ಆಂಟಿಗೆ ಒಂದು ಒಳ್ಳೆ ಸೀರೆ, ಮಾದಪ್ಪ ಅಂಕಲ್ಗೆ ಪಂಚೆ, ಶರ್ಟ್ ಪೀಸು, ಟವೆಲ್ ಎಲ್ಲ ಕೊಡ್ಲೇಬೇಕು. ಹಂಗಾರೆ ಒಂದು ಕೆಲಸ ಮಾಡುವ, ನಾನು ಈಗಲೇ ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಏ ಮಾವ, ಅವರೆಲ್ಲ ಇಲ್ಲೇ ಇದ್ದಾರೆ, ನೀನು ಅವ್ರ ಮುಂದೆ ಹೆಂಗೆ ಹೊರಗೆ ಹೋಗ್ತೀಯ ಹೇಳು? ಒಂದು ಕೆಲಸ ಮಾಡು,
ಯಾರ ಹತ್ರ ಹೇಳಿ ತರಿಸ್ಬಿಡು. ಪಾರು ನೀನೇನು ಯೋಚನೆ ಮಾಡಬೇಡ. ನಮ್ಮ ಮಾರಿಗುಡಿನಾಗೆ ನಮ್ಮ ಹುಡುಗರು ಬೇಜಾನ್ ಜನ ಅವ್ರೆ. ಅವ್ರಿಗೆ ಹೇಳವ್ರೆ, ಶಿವಣ್ಣ ನೀನ್ ಏನು ಕೇಳಿದ್ರು ಕೊಡ್ತೀವಿ ಅಂತವ. ಅದಕ್ಕೆ ನೀನೇನು ಹೇಳಿದ್ಯಾ? ಕೊಡುವುದಾದರೆ ನಿಮ್ಮ ಒಗ್ಗಟ್ಟನ್ನು ಕೊಡಿ, ಕೊಡುವುದಾದರೆ ಯುವಶಕ್ತಿಯನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುವೆ ಎಂದೆ.